ಏನು ನಿಮ್ದೇನೀಗ? ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು ಕಣೋ. ಅಮ್ಮ ಬೇಡ, ಸುಮ್ಮನೆ ಇರಮ್ಮ. ಶ್ರೀಮಂತ್ ಏನೂ ಇಲ್ಲ, ಹೊರಡು. ನೀನ್ ಸುಮ್ನಿರೋ. ನಾನ್ ಶ್ರೀಮಂತುಗೆ ಇರೋ ವಿಷಯ ಹೇಳಲೇಬೇಕು. ಬೇಡ ಅಮ್ಮ. ಏನು ಅಂತ ಹೇಳ್ತೀರಾ? ಶ್ರೀಮಂತು ನಿನಗೆ ಇರೋ ವಿಷಯನ ಹೇಳಲಿಲ್ಲ ಅಂದ್ರೆ ನಾನು ಈ ಮನೇಲಿದ್ದು ಏನು ಪ್ರಯೋಜನ ಇಲ್ದಂಗೆ ಆಗುತ್ತೆ. ನಾನು ಹೇಳಲೇಬೇಕು. ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ. ನೀವು ವಿಷಯ ಹೇಳ್ತೀರಾ ಇಲ್ವೋ? ಹೇಳ್ತೀನಿ ಶ್ರೀಮಂತು. ನೀನು ಸಪ್ತಮಿ ಹತ್ರ ಆ ಜಮೀನ್ ಪತ್ರ ಕೇಳಿದ್ಯಲ್ಲ, ಅದಕ್ಕೆ ಸಪ್ತಮಿ ನಾಗರಾಜಣ್ಣನ ಹತ್ರ ಅದೇನ್ ಹೇಳಿದ್ಲೋ ಗೊತ್ತಿಲ್ಲ. ಅದೇ ನಿಮ್ ತಾಯಿ ಒಡವೆನ ಅಡ ಇಡೋದಕ್ಕೆ ನಾಗರಾಜಣ್ಣ ರೆಡಿ ಆಗ್ಬಿಟ್ಟಿದ್ದಾರೆ. ನಿಜಾನೇ ಶ್ರೀಮಂತು. ಬೆಳಿಗ್ಗೆ ನಿಮ್ಮಪ್ಪ ಸಪ್ತಮಿಗೆ ಏನ್ ಹೇಳಿದ್ರು ಗೊತ್ತಾ? ನೀನೇನು ಯೋಚನೆ ಮಾಡ್ಬೇಡಮ್ಮ ಸಪ್ತಮಿ, ನನ್ನ ಹೆಂಡತಿ ಒಡವೆ ಇದೆ, ಅದನ್ನ ಅಡ ಇಟ್ರೆ 1-2-3 ಲಕ್ಷ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಉಳ್ದಿರೋ ಹಣಕ್ಕೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ಇದ್ರು. ಪತ್ರ ತಂದ್ರೆ ಒಂದೇ ಸರಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಈ ಸಪ್ತಮಿ ಏನಕ್ಕೆ ಹಿಂಗ್ ಮಾಡ್ತಿದ್ದಾಳೆ? ಅದೇ ಮತ್ತೆ ಅಪ್ಪನ ಮನೆಯಿಂದ ಪತ್ರ ತಗೊಂಡ್ ಬಂದು ಇರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದ್ ಬಿಟ್ಟು ಯಾರಾದ್ರೂ ಸತ್ತೋಗಿರೋರ್ ಒಡವೆ ನಡ ಇಡ್ತಾರ? ಮೊದ್ಲೇ ಆ ಯೋಗರಾಜ ನಿನ್ನಿಂದ ಮನೆ ಕಿತ್ಕೊಂಡಿದ್ದಾನೆ. ಈಗ ಸಪ್ತಮಿ ನಿಮ್ಮಮ್ಮನ್ ಒಡವೆನ ಅಡ ಇಟ್ರೆ ಆಮೇಲೆ ಬಿಡಿಸ್ಕೊಳಕ್ ಆಗ್ದಿದ್ರೆ ಅದು ಕೈ ತಪ್ಪೋಗಲ್ವಾ? ಬಂಗಾರದ ಒಡವೆ ಅಂದ್ರೆ ಸುಮ್ನೆನಾ? ಮೊದ್ಲೇ ಬಂಗಾರದ ರೇಟು ಗಗನಕ್ಕೇರಿದೆ. ಛೇ, ಯಾರು ನಂಬೇಕಂತ ಒಂದು ಗೊತ್ತಾಗ್ತಿಲ್ಲ. ಸಪ್ತಮಿಯಕ್ಕೆ ಈ ತರ ಮಾಡ್ತಿದ್ದಾಳೆ? ಶ್ರೀಮಂತು, ಈಗ ನೀನ್ ಬರೀ ಆ ದೇವ್ರನ್ನ ನಂಬು. ಆ ದೇವ್ರು ನಿನ್ ಕಡೆಗಿರೋದಿಕ್ಕೇನೆ ನನ್ನನ್ನ ಈ ಮನೆಗ್ ಸೇರ್ಸಿ ಎಲ್ಲಾ ವಿಷಯನೂ ನಿನಗ್ ಗೊತ್ತಾಗೋ ತರ ಮಾಡ್ತಾ ಇರೋದು. ನಿಮ್ ತಾಯಿ ಒಡವೆ ಹಾಳಾಗತ್ತೆ ಅಂತ ನೀನೇನ್ ಚಿಂತೆ ಮಾಡಕ್ ಹೋಗ್ಬೇಡ. ಅದ್ಗೆ ಒಡವೆ ಹಾಳಾಗೋದಕ್ಕೆ ನಾನ್ ಖಂಡಿತ ಬಿಡೋದಿಲ್ಲ. ನಿನ್ ಜೊತೆನಲ್ಲಿ ನಾನಿರ್ತೀನಿ. ಅವ್ರೇನಾದ್ರೂ ಅಡ ಇಡ್ತೀನಿ ಅಂದ ತಕ್ಷಣ ನಾನ್ ನಿನಗ್ ಫೋನ್ ಮಾಡಿ ತಿಳಿಸ್ಬಿಡ್ತೀನಿ ಶ್ರೀಮಂತು. ನೀನು ಯಾವ ಟೆನ್ಷನ್ ಮಾಡ್ಕೊಳ್ದೆ ಹುಷಾರಾಗಿ ಆಫೀಸಿಗೆ ಹೋಗು ಶ್ರೀಮಂತು. ಈ ವಾಸಂತಿ ಅತ್ತೆ ಇರೋವರೆಗೂ ನೀನ್ ಯಾವ್ದಕ್ಕೂ ಭಯ ಪಡ್ಬೇಡ. ಇದೇನಮ್ಮ ಇದು? ನೀನು ಇಷ್ಟು ಚೆನ್ನಾಗಿ ಬೆಣ್ಣೆ ಹಚ್ಚಿದ್ರು ಅವ್ನು ಸರಿ ಅಂತ ಒಂದು ಮಾತು ಹೇಳಿಲ್ಲ. ಹೇ, ಅವನನ್ನ ಸರಿ ತಿನ್ಸೋ ವಯಸ್ಸಿಂದ ನೋಡಿದೀನಿ ಕಣೋ. ಇವತ್ ಹೇಳಿಲ್ಲ ಅಂದ್ರು ಮುಂದೆ ಒಂದಿನ ಹೇಳೇ ಹೇಳ್ತಾನೆ, ನೋಡ್ತಾ ಇರು. ಅಮ್ಮ, ಅವನಿಗೆ ನಿಜವಾಗ್ಲೂ ನಮ್ಮ ಮೇಲೆ ನಂಬಿಕೆ ಬರುತ್ತಾ? ಬರೋದಕ್ಕೆ ಶುರುವಾಗಿರೋದಕ್ಕೆ ನಾವ್ ಹೇಳಿದ ತಕ್ಷಣ ಹೆಂಡತಿ ಹತ್ರ ಹೋಗಿ ಪತ್ರ ಕೇಳಿರೋದು. ಇನ್ಮೇಲೆ ನಮ್ದೇ ಆಟ ಕಣೋ. ಬಾ. ಭಾಮಾ ಅವರೇ, ಭಾಮಾ ಅವರೇ, ಭಾಮಾ ಅವರೇ. ರಾಣಿ ಬಂದ್ಯಾ? ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಭಾಮಾ ಅವರೇ, ನಾನು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೆ. ನೀವೇನೋ ಫೋನ್ ಮಾಡಿ ಅರ್ಜೆಂಟ್ ಬಾ ಅಂತ ಅಂದ್ರಲ್ಲ, ಅದಕ್ಕೆ ಬಂದೆ. ಏನ್ ವಿಷಯ ಭಾಮಾ ಅವರೇ? ವಿಷಯ ಇದೆ ಕಣೆ, ತುಂಬಾನೇ ದೊಡ್ಡ ವಿಷಯ ಇದೆ. ನಾನು ಒಂದ್ ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ. ನೀನೇ ನನ್ನನ್ನ ಇದರಿಂದ ಪಾರ್ ಮಾಡ್ಬೇಕೆ. ಇದೇನಪ್ಪ, ತಿಮಿಂಗ್ಲ ಮೀನ್ ಹತ್ರ ಊಟ ಕೇಳ್ತಾ ಇದೆ? ನಾನು ಎಷ್ಟೇ ದೊಡ್ಡ ತಿಮಿಂಗ್ಲ ಆದ್ರೂ ಸಮಸ್ಯೆ ನನ್ನನ್ನೇ ಸುತ್ಕೊಂಡ್ ಬರ್ತಾ ಇದೆ. ಹೇಗೋ ನನ್ ಗಂಡನಿಂದ ಪಾರಾಗಿದ್ದೆ, ಆದ್ರೆ ಈಗ ಆ ಸಪ್ತಮಿ ಕಾಟ ಆಗೋಗಿದೆ ನನ್ಗೆ. ಏನಾಯ್ತು ಭಾಮಾ ಅವ್ರೆ? ಮತ್ತೆ ನನ್ ಜಮೀನ್ ಪತ್ರಕ್ಕೆ ಆಪತ್ ಬಂದಿದೆ ಕಣೆ. ಅಪ್ಪ ಮಗಳು ಯಾವಾಗ ಬೇಕಾದ್ರೂ ಬಂದು ನನ್ನ ಹತ್ರ ಜಮೀನ್ ಪತ್ರ ಕೇಳ್ಬೋದು. ಇದೇನ್ ಭಾಮಾ ಅವ್ರೆ ಹೀಗ್ ಹೇಳ್ತೀರಾ? ನಿಮ್ ಗಂಡ ವಿಷ ಕುಡ್ದಾಗ್ಲೇ ಪತ್ರ ಕೊಟ್ಟಿಲ್ಲ, ಇವಾಗ ಕೊಡ್ತೀರಾ? ನನ್ ಗಂಡ ಒಬ್ರೇ ಆಗಿದ್ರೆ ಹೇಗೋ ಅವ್ರನ್ನ ಸಂಭಾಳಿಸ್ಬೋದಾಗಿತ್ತು. ಜೊತೆನಲ್ಲಿ ಆ ಶನಿನೂ ಒಕ್ಕರ್ಸ್ಕೊತಿದೆ. ಸಪ್ತಮಿ ಬಂದ್ ಕೇಳಿ ಪತ್ರ ನನ್ ಕೊಡಲ್ಲ ಅಂದ್ರೆ ನನ್ ಗಂಡ ನನ್ನ ಕೊಂದ್ಬಿಡ್ತಾರೆ.
ಹಾಗಾದ್ರೆ ಇವಾಗ ಏನ್ ಮಾಡ್ತೀರಾ? ಪತ್ರ ಅವ್ರ ಕೈಗೆ ಸಿಗದೆ ಇರೋ ತರ ಬಚ್ಚಿಡ್ಬೇಕು. ಒಂದ್ ಕೆಲ್ಸ ಮಾಡು, ಆ ಪತ್ರ ತಗೊಂಡ್ ಬಂದ್ ನಾನು ನಿನಗೆ ಕೊಡ್ತೀನಿ. ನೀನ್ ತಗೊಂಡೋಗಿ ಅದನ್ನ ಜೋಪಾನವಾಗಿಡು. ಈ ಅಪ್ಪ ಮಗಳು ಸಮಾಧಾನ ಆದ್ಮೇಲೆ ನಾನೇ ಬಂದು ಆ ಪತ್ರ ನಿನ್ನ ಹತ್ರ ಇಸ್ಕೊತೀನಿ. ಇದೊಂದ್ಸಲ ಹೆಲ್ಪ್ ಮಾಡೆ ಪ್ಲೀಸ್ ಕಣೆ ರಾಣಿ. ಭಾಮವ್ರೆ, ನೀವ್ ನನ್ನನ್ ಇಷ್ಟೊಂದೆಲ್ಲ ಕೇಳ್ಕೋಬೇಕಾ? ನೀವ್ ಕೇಳಿದ್ರೆ ನಾನ್ ಮಾಡಲ್ಲ ಅಂತ ಹೇಳ್ತೀನಾ? ಬ್ಯಾಂಕ್ ಲಾಕರ್ಗಿಂತ ಸೇಫ್ ಆಗಿ ಇಟ್ಕೋತೀನಿ. ಹೋಗಿ ತಗೋಬನ್ನಿ. ಸರಿ, ಇಲ್ಲೇ ಇರು, ತಂದ್ಕೊಡ್ತೀನಿ. ಸರಿ. ತಗೋ ರಾಣಿ, ನನ್ ಜೀವನನೇ ನಿನ್ ಕೈಲಿ ಕೊಡ್ತಾ ಇದ್ದೀನಿ. ಹುಷಾರಾಗಿಟ್ಕೋ. ಚಿಂತೆ ಮಾಡ್ಬೇಡಿ ಭಾಮವ್ರೆ, ಇನ್ಮೇಲೆ ಇದು ನನ್ನ ಆಸ್ತಿ. ಆ ಏನಂದೆ? ಅಂದ್ರೆ ಇದನ್ನ ನನ್ನ ಆಸ್ತಿ ತರ ಹುಷಾರಾಗಿ ನೋಡ್ಕೋತೀನಿ ಎಂದೆ. ಸರಿ ಸರಿ, ನೀನ್ ಹೊರಡು. ಅವ್ರು ಬಂದ್ರೆ ನಮ್ಗೆ ಕಷ್ಟ ಆಗುತ್ತೆ. ಹಾ ಸರಿ. ಅಯ್ಯೋ ಭಾಮವ್ರೆ, ಅವ್ರು ಬಂದ್ಬಿಟ್ರು. ಬಾ. ಅಯ್ಯೋ, ಏನ್ ಮಾಡೋದು? ಪತ್ರ ಮೊದ್ಲು ನಿನ್ ಬ್ಯಾಗಲ್ಲಿ ಇಟ್ಕೋ. ನೋಡು, ನಾನ್ ಬರಕ್ ಆಗೋದಿಲ್ಲ. ಅವರೆಲ್ಲ ಬಂದ್ರು. ನಾನು ಇನ್ನು ಅಡ್ಗೆ ಮಾಡ್ಬೇಕು, ಬೇಜಾನ್ ಕೆಲ್ಸ ಇದೆ. ನೀನ್ ಹೋಗು, ನಾನು ಇನ್ನೊಂದ್ಸಲ ಬರ್ತೀನಿ. ಸಪ್ತಮಿ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಕ್ಕ. ಭಾಮವ್ರೆ, ನೀವ್ ದೇವಸ್ಥಾನಕ್ ಬರ್ತೀರೇನೋ ಅಂತ ನಾನ್ ಕರಿಯಕ್ ಬಂದೆ. ನೀವ್ ಬರಲ್ವಾ? ಸರಿ ಬಿಡಿ, ನಾನು ಒಬ್ಳೆ ಹೋಗ್ಬಿಟ್ ಬರ್ತೀನಿ. ನಾನ್ ಬರ್ಲಾ? ಸರಿ. ಸಪ್ತಮಿ, ಬರ್ತೀನಮ್ಮ. ಒಂದ್ ನಿಮಿಷ ನಿಂತ್ಕೊಮ್ಮ. ಯಾಕೆ ನಾನು ಬರ್ತಿದ್ದಂಗೆ ಹೊರಟ್ಬಿಟ್ಟಿಯಲ್ಲ? ಹಾ, ಅದು ಏನು ಇಲ್ವಲ್ಲ ವೆಂಕಟಪ್ಪಣ್ಣ. ರೀ, ನನ್ನನ್ನ ದೇವಸ್ಥಾನಕ್ಕೆ ಕರೆಯೋಕೆ ಅಂತ ಬಂದಿದ್ಲು. ಮನೆ ಕೆಲ್ಸ ಜಾಸ್ತಿ ಇದೆ, ನನ್ ಬರಲ್ಲ ಹೋಗು ಅಂದೆ. ಅದಕ್ಕೆ ರಾಣಿ, ಅಭಿಷೇಕಕ್ಕೆ ಟೈಮ್ ಆಗುತ್ತೆ, ಹೊರಡು. ಸರಿ ಸರಿ, ಬರ್ತೀನಿ ಭಾಮವ್ರೆ, ಬರ್ತೀನಮ್ಮ ಸಪ್ತಮಿ. ಸಪ್ತಮಿ, ನನ್ ಮೇಲಿನ ಕೋಪಕ್ಕೆ ನೀನ್ ಈ ಮನೆಗ್ ಬರೋದೇ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀನ್ ಈ ಮನೆಗ್ ಬಂದಿಯಲ್ಲ, ನನಗ್ ತುಂಬಾನೇ ಖುಷಿ ಆಯ್ತಮ್ಮ. ಚಿಕ್ಕಮ್ಮ, ನಾನ್ ನಿಮ್ನ ನೋಡಕ್ ಬಂದಿಲ್ಲ, ಅಪ್ಪ ಕರ್ದಿದ್ದಕ್ ಬಂದಿದ್ದು. ಓಹೋ, ಹಾಗಾದ್ರೆ ನಿಮ್ಮ ಅಪ್ಪ ಏನೋ ಕೊಡೋದಕ್ ಕರ್ಕೊಂಡ್ ಬಂದಿದ್ದಾರೆ ಅಂತ ಆಯ್ತು. ಏಯ್, ನನ್ನ ಮಗಳಿಗೆ ನಾನು ಏನ್ ಬೇಕಾದ್ರೂ ಕೊಡ್ತೀನಿ. ಕೊಡ್ಬೇಕಾಗಿರೋದನ್ನ ನೀನ್ ಕೊಡಕ್ ಬಿಟ್ಟಿಲ್ಲ ತಾನೇ? ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡಿದ್ರೆ ಸರಿ. ಅಪ್ಪ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ ಚಿಕ್ಕಮ್ಮ, ನೀವ್ ಯಾವತ್ ನಮ್ಮ ಅಪ್ಪನ ಜೀವಕ್ಕಿಂತ ಆ ಪತ್ರನೇ ಮುಖ್ಯ ಅಂತ ಹೇಳಿದ್ರೋ